ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅತ್ತೆ 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 ಏನಾದಿ? ಅತ್ತೆ, ಕಾವೇರಿಯಲ್ಲಿ ಕಾಣಿಸ್ತಿಲ್ಲ, ಮನೇಲಿಲ್ವಾ ಅವಳು? ಇಲ್ಲಪ್ಪ, ಅವಳು ಹಾಸ್ಪಿಟಲ್ಗೆ ಹೋಗಿದ್ದಾಳೆ. ಆಸ್ಪತ್ರೆಗ? ಯಾಕೆ, ಯಾರು ನೋಡಕ್ ಹೋಗಿದ್ದಾಳೆ? ಇನ್ಯಾರನ್ನ ನೋಡಕ್ ಹೋಗ್ತಾಳೆ? ರಾಮ್ ಸರ್ನ ನೋಡಕ್ ಹೋಗಿದ್ದಾಳೆ. ಏನಂದೆ? ಕೋರ್ಟಲ್ಲಿ ಅವಳ ವಿರುದ್ಧನೇ ಸಾಕ್ಷಿ ಹೇಳಿ ಅವಳನ್ನ ಅಪರಾಧಿ ಥರ ನಿಲ್ಲಿಸ್ತೋರ್ನ ನೋಡಕ್ ಹೋಗಿದ್ದಾಳ? ಅಲ್ಲ, ಅವಳಿಗೆ ಸ್ವಲ್ಪನೂ ಸ್ವಾಭಿಮಾನ ಇಲ್ವಾ ಅಂತ? ಅದೇ ಯಾಕೆ ಹಾಗೆ ಮಾತಾಡ್ತಿದ್ಯಾ? ಕಾವೇರಿ ಅಲ್ಲಿಗೆ ಹೋಗಿರೋದು ಮಾನವೀಯತೆ ದೃಷ್ಟಿಯಿಂದ. ಯಾರು ಏನ್ ಮಾಡಿದ್ರು ಅವಳಿಗಿರೋ ಸಂಸ್ಕಾರನೇ ಅವಳನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗಿದೆ. ಅತ್ತೆ, ಇದನ್ನ ಸಂಸ್ಕಾರ ಅಂತಾರ? ದಿನಕ್ಕೊಂದು ಕ್ಷಣಕ್ಕೊಂದು ಬಣ್ಣ ಬದಲಾಯಿಸೋದು ಅಂತ ಹೇಳಬೇಕು. ನಿನ್ನೆ ಹೋಗಲ್ಲ ಅಂತ ಹೇಳಿದೋಳು ಇವತ್ತು ಹೋಗಿದ್ದಾಳೆ ಅಂತಂದ್ರೆ ಆ ಮಾನವೀಯತೆ ನಿನ್ನೆಯಲ್ಲಿ ಹೋಗಿತ್ತು. ಅತ್ತೆ, ಈ ತರ ನಿರ್ಧಾರಗಳಿಂದ ಅನಾಹುತ ತಪ್ಪಿದ್ದಲ್ಲ. ಅನಾಹುತ ಅಂದ್ರೆ ಏನರ್ಥ? ಕಾವೇರಿ ಅಂತ ಅಪರಾಧ ಏನ್ ಮಾಡಿದಾಳಾದಿ? ಅಪರಾಧ ಮಾಡಿದ್ದು ಅಂತ ಯಾರು ಹೇಳಿದ್ದು ಅತ್ತೆ? ಆದ್ರೆ ಈ ಸಮಾಜ ಏನ್ ಮಾತಾಡ್ಕೋತಾ ಇದೆ ಅಂತ ನೀವು ಯೋಚನೆ ಮಾಡಿದೀರಾ? ಸಮಾಜ ಏನನ್ನತ್ತೆ ಅನ್ನೋದು ಮುಖ್ಯನಾ, ಅಥವಾ ನನ್ನ ತಂಗಿ ನೋವಲ್ಲಿದ್ದಾಳೆ, ಸತ್ಯ ಅಧರ್ಮದ ಜೊತೆ ಹೋರಾಡ್ತಿದ್ದಾಳೆ ಅನ್ನೋದು ಮುಖ್ಯ ಆಗಲ್ವಾ? ಪೂರ್ಣಿ, ನಿನ್ನ ಅಕ್ಕ ಅನ್ನೋ ಭಾವನೆಯಿಂದ ಮಾತಾಡ್ತಾ ಇದ್ಯಾ, ಆದ್ರೆ ನನ್ನ ಮನೆಯವರು ಮತ್ತೆ ಎಲ್ರು ಗೌರವ ದೃಷ್ಟಿಯಿಂದ ಮಾತಾಡ್ತಾ ಇದ್ದೀನಿ. ಗೌರವ ಅಂದ್ರೆ ಏನಪ್ಪ ಅರ್ಥ? ಸತ್ಯದ ಜೊತೆ ನಿಲ್ಲೋದು ಗೌರವ. ಹೌದಾ? ಹಾಗಾದ್ರೆ ಕಾವೇರಿನ ಗಂಡನ್ ಬಿಟ್ಟೋಳು ನೆಡ್ತೆಗೆಟ್ಟೋಳು ಅಂತ ಮಾತಾಡ್ಕೋತಾ ಇದ್ದಾರೆ. ಇದು ಸರಿನಾ? ರೀ, ಸಾಕ್ ಮಾಡ್ರಿ. ಕಾವೇರಿ ಏನ್ ತಪ್ಪು ಮಾಡಿದಾಳೆ ಅಂತ ಅವಳ ಬಗ್ಗೆ ಇಷ್ಟು ಕಠೋರವಾಗಿ ಮಾತಾಡ್ತಿದ್ದೀರಾ? ನಾನು ಕಾವೇರಿ ಬಗ್ಗೆ ಒಂದು ಮಾತಂದಿದ್ದಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬರ್ತಾ ಇದೆ. ಇನ್ನು ಹೊರಗಡೆ ಜನ ಆಡೋ ಮಾತನ್ನ ನೀವು ಕೇಳಿಸ್ಕೊಂಡ್ಬಿಟ್ರೆ ಇನ್ನೆಷ್ಟು ಕೋಪ ಬರ್ಬೋದು ಅಂತ ಯೋಚನೆ ಮಾಡಿ. ಏನ್ ಹೇಳ್ತಿದ್ಯಾ ಆದಿ? ಹೊರಗಡೆ ಜನ ಏನ್ ಮಾತಾಡ್ಕೋತಿದ್ದಾರೆ? ಅತ್ತೆ, ಅದನ್ನ ಹೇಳೋದಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ. ತಪ್ಪು ಮಾಡಿ ಮದುವೆ ಮನೆಯಲ್ಲಿ ಮದುವೆ ನಿಂತೋಯ್ತು. ಏನು ಕಳ್ಳಾಟ ಆಡಿ ಯಾರು ಮದುವೆ ಮಾಡ್ಕೊಂಡೇ ಇರುವಾಗ ವಯಸ್ಸಾಗಿರೋ ದೊಡ್ಡವ್ರನ್ನ ಶ್ರೀಮಂತನ ಮದುವೆ ಆದ್ಲು. ಇವಾಗ ಮತ್ತೆ ಏನೋ ಕಳ್ಳಾಟ ಆಡಿ ಸಿಗಾಕೊಂಡಿದ್ದಾಳೆ. ಅದಕ್ಕೆ ಗಂಟು ಮೂಟೆ ಸಮೇತ ಮನೆಯಿಂದ ಹೊರಗೆ ಕಳಿಸಿದ್ದಾರೆ. ಕಾವೇರಿ ಸರಿ ಇಲ್ಲ, ಅವಳು ನೆಡ್ತೆಗೆಟ್ಟಳು, ಹಾಗೆ ಹೀಗೆ ಅಂತ ಜನ ಮಾತಾಡ್ಕೋತಾ ಇದ್ದಾರೆ ಅತ್ತೆ. ಅದನ್ನ ನಾನು ಕಿವಿಯಾರೆ ಕೇಳಿಸ್ಕೊಂಡೆ. ರೀ, ಕಾವೇರಿ ಬಗ್ಗೆ ಇಷ್ಟು ಅಸಹ್ಯವಾಗಿ ಮಾತಾಡ್ತಿರೋರ್ನ ನೀವು ಸುಮ್ಮನೆ ಬಿಟ್ಬಿಟ್ಟು ಬಂದ್ರಾ? ಪೂರ್ಣಿ, ಒಬ್ರು ಬಾಯಿ ಮುಚ್ಚಿಸ್ಬೋದು, ಆದ್ರೆ ಊರವ್ರ ಬಾಯೆಲ್ಲ ಮುಚ್ಚಕ್ಕಾಗತ್ತಾ? ಅವ್ರ ಮಾತುಗಳನ್ನ ಕೇಳಿ ನನಗೂ ನಿನಗಿಂತ ಕೋಪ ಜಾಸ್ತಿ ಬಂತು ನಿಜ. ಆದರೆ ಮದುವೆಯಾದ ಹೆಣ್ಣು ತವ್ರ ಮನೇಲಿದ್ದಾಗ ಜನ ಮಾತಾಡೋದು ಸಹಜ ಅಲ್ವೇನೆ? ಕಾವೇರಿಲಿರೋವರೆಗೂ ಈ ಮಾತುಗಳು ನಿಲ್ಲಲ್ಲ. ಸಮಸ್ಯೆ ಏನೇ ಇರಲಿ, ಒಂದು ಸಂಸಾರ ಆದ್ಮೇಲೆ ಏಳು ಬೀಳು ಇದ್ದೇ ಇರುತ್ತೆ. ಗಂಡನ ಮನೇಲಿ ಇರಬೇಕಾಗಿರೋದು ಹೆಣ್ಣಿನ ಗೌರವ. ಅತ್ತೆ, ಇದನ್ನು ನಾನು ನಿಮಗೆ ಹೇಳಿ ಅರ್ಥ ಮಾಡಿಸ್ಬೇಕಾ? ಆದ್ರೆ ಅವಳಲ್ಲಿ ಹೋದ್ರೆ ಅವಳ ಜೀವಕ್ಕೆ ಅಪಾಯ ಇದೆಯಲ್ಲ ಆದಿ? ಇಲ್ಲಿದ್ ಮಾತ್ರಕ್ಕೆ ಅಪಾಯ ತಪ್ಪತ್ತೆ ಅಂತ ಹೇಗೆ ಅಂದ್ಕೋತೀರಾ ಅತ್ತೆ? ಜನರು ಬಾಯಿಗೆ ಸಿಕ್ಕಾಕೊಡೋದು ಒಂದೇ, ಸಾವಿನ ಕುಣಿಕೆಗೆ ತಲೆ ಕೊಡೋದು ಒಂದೇ. ತಾಯಿ ಹೊಟ್ಟೆಯಿಂದ ಬರುವಾಗ ಸಾವನ್ನೇ ಗೆದ್ದು ಬರೋ ಮಕ್ಕಳಿಗೆ ಜೀವನದಲ್ಲಿ ಬರೋ ಈ ಚಿಕ್ಕ ಪುಟ್ಟ ಅಪಾಯಗಳನ್ನ ಗೆದ್ದು ಬರೋಕ್ಕಾಗಲ್ಲ ಅಂತ ನೀವೇ ಹೇಗೆ ನಿರ್ಧಾರ ಮಾಡ್ತೀರಾ ಅತ್ತೆ? ನೋಡಿ ಅತ್ತೆ, ಮದುವೆ ಆದಮೇಲೆ ಕಾವೇರಿ ಗಂಡನ ಮನೆ ಬಿಟ್ಟು ಇಲ್ಲಿರೋದು ಅವಳಿಗೂ ಒಳ್ಳೇದಲ್ಲ, ನಮ್ಮ ಮನೆಗೂ ಒಳ್ಳೇದಲ್ಲ. ಅವಳನ್ನ ಹೇಗೋ ಕನ್ವಿನ್ಸ್ ಮಾಡಿ ರಾಮ್ ಸರ್ ಮನೆ ಕಳಿಸ್ಕೊಡಿ ಅತ್ತೆ.
ಕಾವೇರಿ ಮತ್ತೆ ಮತ್ತೆ ಊರಿನ ಜನರು ಬಾಯಿಗೆ ಸಿಕ್ಕಾಕೊಳ್ಳೋದು ನನಗಿಷ್ಟ ಇಲ್ಲ. ನಾನು ಹೇಳೋದಿಷ್ಟೇ, ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಕಾತಿ ಬಂದ್ಯಾ? ಬಂದೆ. ಬರ್ದೆ ಇನ್ನೇನ್ ಮಾಡ್ಲಿ? ನೀನ್ ಮಾಡಿರೋ ಮಹಾ ಕಾರ್ಯಕ್ಕೆ ನಿನ್ನೆ ರಾತ್ರಿ ಇಡೀ ನಿನಗೆ ನೀನ್ ವಾಪಸ್ ಬರ್ತೀಯ ಅಂತ ಸುಳ್ಳು ಹೇಳಿ ಅವಳನ್ನ ಮಲಗಿಸೋದಕ್ಕೆ ಪಟ್ಟಿದ್ ಪಾಡು ನನಗ್ ಗೊತ್ತು. ಮಗು ಅಪ್ಪ ಎಲ್ಲಿ ಅಂತ ಕೇಳ್ದಾಗೆಲ್ಲ ನನ್ನ ಎದೆ ಸೀಳ್ದಂಗ ಆಗ್ತಿದೆ ಗೊತ್ತಾ? ನಿಧಿ ನಿಧಿ ಹೇಗಿದ್ದಾಳೆ? ನಿಧಿ ಅಪ್ಪನ್ನ ನೆನಪು ಮಾಡ್ಕೋತಾ ಇದ್ದಾಳ? ವಾಟ್? ನೆನಪು ಮಾಡ್ಕೊಳ್ಳೋದ? ಇಡೀ ರಾತ್ರಿ ನೀನ್ ಫೋಟೋ ಹಿಡ್ಕೊಂಡು ಹತ್ಕೊಂಡ್ ಮಲ್ಗಿದಾಳೆ. ನೀನ್ ದುಡುಕ್ ಮಾಡಿರೋ ಒಂದು ತಪ್ಪು ಇವತ್ತು ಎಲ್ ತಂದು ನಿಲ್ಸಿದೆ ನೋಡು. ನನ್ ಮಗಳು ಯಾವತ್ತೂ ದುಃಖ ಪಡಬಾರ್ದು, ನಗ್ನಗ್ತಾ ಸಂತೋಷವಾಗಿರ್ಬೇಕು ಅಂತ ನಾನು ಆಸೆ ಪಟ್ಟೆ. ಆದ್ರೆ ಇವತ್ತು ಅವಳು ಕಣ್ಣೀರ್ ಹಾಕೋ ಹಾಗೆ ಮಾಡ್ಬಿಟ್ಟೆ ನೀನು. ಇದು ನ್ಯಾಯನಾ ನಿಂಗೆ? ಕಾತಿ, ನನ್ನ ಕ್ಷಮಿಸ್ಬಿಡು. ಇದೆಲ್ಲವನ್ನ ನಾನು ನಿನಗೋಸ್ಕರ, ನನ್ನ ಮಗಳಿಗೋಸ್ಕರ ಮಾಡಿದೆ. ನೀವ್ಯಾವತ್ತೂ ಕಷ್ಟಪಡಬಾರ್ದು, ಶ್ರೀಮಂತರಾಗೆ ಬಾಳಬೇಕು ಅನ್ನೋ ಅತಿ ಆಸೆ ನನ್ನನ್ನ ಕುರುಡನನ್ನಾಗಿ ಮಾಡ್ಬಿಡ್ತು. ಯಾವತ್ತೂ ಸಿಕ್ಬೀಳಲ್ಲ ಅನ್ನೋ ಅಹಂಕಾರ ನನ್ನಲ್ಲಿತ್ತು. ಆದ್ರೆ ಈ ರೀತಿ ಎಲ್ಲ ತಲೆ ಕೆಳಗಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಕಾತಿ. ಆದರೂ ನಿನಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಇದೆಯಲ್ಲ, ನನಗಷ್ಟೇ ಸಾಕು ಕಾತಿ, ಅಷ್ಟೇ ಸಾಕು. ಮಾವ ಕೂಡ ನನ್ನ ಪರವಾಗಿ ಸಾಕ್ಷಿ ಹೇಳಿದ್ದು ನನಗೆ ನಂಬೋದಕ್ಕೆ ಆಗಲಿಲ್ಲ. ಆ ಸಾಕ್ಷಾತ್ ದೇವರೇ ಕೆಳಗೆ ಬಂದು ನನಗೆ ಇನ್ನೊಂದು ಜನ್ಮ ಕೊಟ್ಟಂಗಾಗ್ತಾ ಇದೆ. ಮೊದಲು ನಿನ್ನ ಜೊತೆಗೆ ಮದುವೆ ಮಾಡಿಸಿ ನನಗೊಂದು ಒಳ್ಳೆ ಬದುಕನ್ನು ಕೊಟ್ಟರು. ಈಗ ತಪ್ಪನ್ನು ತಿದ್ಕೊಂಡು ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಈ ಋಣನ ಈ ಜನ್ಮದಲ್ಲಿ ತೀರ್ಸೋದಕ್ಕಾಗಲ್ಲ ಕಾತಿ, ಆಗೋದಿಲ್ಲ. ನಾನು ಜೈಲರ್ ಸರ್ ಹತ್ರ ಮಾತಾಡಿದ್ದೀನಿ. ಇವತ್ತು ನಾನು ಮನೆಗೆ ವಾಪಸ್ ಹೋದ್ಮೇಲೆ ನಿಧಿ ಹತ್ರ ಫೋನ್ ಕೊಟ್ಟು ಫೋನ್ ಮಾಡಿಸ್ತೀನಿ. ಅವರು 2 ನಿಮಿಷ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಧಿಗೆ ಧೈರ್ಯ ಹೇಳು. ಅಪ್ಪ ಕೆಲಸದ ಮೇಲೆ ದುಬೈಗೆ ಹೋಗಿದ್ದಾರೆ ಅಂತ ನಾನು ಅವಳ ಹತ್ರ ಸುಳ್ಳು ಹೇಳಿದ್ದೀನಿ.